ನಡೆಯೋದಿಲ್ಲ ನಡೆಯೋದಿಲ್ಲ ದೇಶ ಒಡೆಯುವನಿಂದ ಕುತಂತ್ರ ನಡೆಯೋದಿಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಮುಂಭಾಗ ಜಿಲ್ಲಾ ಬಿಜೆಪಿ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಪುಡಿ ರೌಡಿಗಳ ಮೂಲಕ ದಾಳಿ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರ ದೇಶ ವಿರೋಧಿ ದುಷ್ಟ ಶಕ್ತಿಗಳು ಪ್ರಧಾನಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇರುವಂತಹ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಂದು ದೇವನಹಳ್ಳಿ ಜಿಲ್ಲಾ ಬಿಜೆಪಿ ಜಿಲ್ಲಾಡಳಿತ ಭವನದ ಮುಂಭಾಗ ಕಾರ್ಯಕರ್ತರೊಂದಿಗೆ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ತಾಲೂಕು ಬಿಜೆಪಿ ಅಧ್ಯಕ್ಷ ಅಂಬರೀಶ್ ಗೌಡ ಈ ಸಂದರ್ಭದಲ್ಲಿ ಮಾತನಾಡಿ, ಕಾಂಗ್ರೆಸ್ನ ಪಾಪು ದೇಶವನ್ನ ನಡೆಸುವ ಸಾಮರ್ಥ್ಯ ಇಲ್ಲ. ಇಂತಹ ಜಿರಳೆ ಸಂಘಟನೆ ನಡೆಸಲು ಮಾತ್ರ ಲಾಯಕ್ಕಾಗಿದ್ದಾರೆ. ಕಳೆದ 14 ವರ್ಷಗಳಿಂದ ನರೇಂದ್ರ ಮೋದಿಯವರ ನಾಯಕತ್ವದ ಸರ್ಕಾರ ಸುಭಿಕ್ಷವಾಗಿ ನಡೆಯುತ್ತಿದೆ. ಆದರೆ ಕೆಲ ಪುಂಡಾರಿಗಳಿಂದ ದೇಶವನ್ನ ಹೊಡೆಯುವ ಹುನ್ನಾರ ನಡೀತಾ ಇದೆ. ದೇಶಕ್ಕಾಗಿ ಸ್ವಾಮಿ ವಿವೇಕಾನಂದರ ಆದಿಯಾಗಿ ಇಂದಿನ ನರೇಂದ್ರ ಮೋದಿಯವರ ಕೊಡುಗೆ ಬಹಳ ಇದೆ. ದೆಹಲಿಯಲ್ಲಿರುವ ಕಾಂಗ್ರೆಸ್ ನಾಯಕರು ನಿರುದ್ಯೋಗಿಗಳಾಗಿದ್ದಾರೆ. ನಮ್ಮ ಕರ್ನಾಟಕ ಎಟಿಎಂ ಇದ್ದಂತೆ ಎಂದು ವ್ಯಂಗ್ಯವಾಡಿದ್ದಾರೆ. ಇವತ್ತು ದೇಶ ಸುಭಿಕ್ಷವಾಗಿ ನಡೀತಾ ಇದೆ. ನಾವು ಕಳೆದ 14 ವರ್ಷಗಳಿಂದ ನರೇಂದ್ರ ಮೋದಿಯವರ ಸಾಧನೆ ನೋಡ್ತಾ ಇದ್ರಿ. ನಮ್ಮ ದೇಶ ಎಲ್ಲಿತ್ತು ಈಗ ಎಲ್ಲಿಗೆ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಕೆಲವೊಬ್ಬರು ಈ ಚಿಲ್ಲರೆಗಳನ್ನ 4 ಅಣಿ 8 ಅಣಿ ಚಿಲ್ಲರೆಗಳನ್ನ ಇಟ್ಕೊಂಡು ಬೇರೆ ಬೇರೆ ದೇಶಗಳವರು ಇದನ್ನೆಲ್ಲ ನಡೆಸ್ತಾ ಇರೋದು. ಬೇರೆ ಬೇರೆ ದೇಶಗಳವರಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಂತ ಇಲ್ಲಿನ ಪುಡಾರಿಗಳಿಗೆ ಎದುರಬೇಕಾದಂತ ಜನಸಂಖ್ಯೆ ಇಲ್ಲ. ನಾವು 140 ಕೋಟಿ ಈಗಾಗಲೇ ಜನಸಂಖ್ಯೆ ಇದೀವಿ. ಈಗ ಎಲ್ಲರೂ ಬುದ್ಧಿವಂತರಿದ್ದೀರಿ. ಅದರಲ್ಲೂ ಕೂಡ ಯುವಕರು ಮತ್ತು ಮಹಿಳೆಯರು, ರೈತರು ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ಸರ್ಕಾರದ ಪರ ನಿಂತಿದೆ. ಹಾಗಾಗಿ ಯಾವುದೋ ಒಂದು ಕಾಂಗ್ರೆಸ್ ಪಾರ್ಟಿ ಮೊನ್ನೆ ಹುಟ್ಕೊಂತು ಮೊನ್ನೆ ಸತ್ತೋಯ್ತು ಅನ್ನೋದಕ್ಕಿಂತ ಅದರ ಆಯುಷ್ಯನೇ ಅಷ್ಟು 2-3 ದಿನ ಇರ್ತೈತೇನೋ ಕಾಂಗ್ರೆಸ್ ಅನ್ನೋದು. ಹಾಗಾಗಿ ಅದನ್ನು ಕೂಡ ಬೇರೆ ದೇಶದವರು ಪ್ಲಾನಿಂಗ್ ಮಾಡಿ ಕುತಂತ್ರ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಟ್ಟು ಅದಕ್ಕೇನೋ ಸಪೋರ್ಟ್ ಮಾಡ್ಸಕ್ ಹೋಗಿದ ತಕ್ಷಣ ದೇಶ ನಡಲಿಕ್ಕೆ ಆಗಲ್ಲ ಸ್ವಾಮಿ. ಇನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರೈತರ ಕಾರ್ಮಿಕರ ಹೆಸರಿನಿಂದ ಪ್ರತಿಭಟನೆ ಮಾಡ್ತಾ ಇತ್ತು. ಆದರೆ ಈಗ ಯುವ ಪೀಳಿಗೆಯನ್ನ ಬಳಸಿಕೊಂಡು ಕುತಂತ್ರವನ್ನ ಮಾಡ್ತಾ ಇದೆ. ಹೊರ ರಾಷ್ಟ್ರಗಳಿಂದ ಹಣ ಹರಿದು ಬರ್ತಾ ಇದೆ. ಅವರನ್ನ ಎತ್ತಿಕಟ್ಟಿ ಗಲಭೆ ಸೃಷ್ಟಿಸ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಹೆಚ್ಚು ಕಾಲ ಉಳಿಗಾಲವಿಲ್ಲ. ಕೆಲ ಪಕ್ಷಗಳು ಮೋದಿಯವರ ವಿರುದ್ಧ ಹುನ್ನಾರವನ್ನ ಮಾಡ್ತಾ ಇದೆ. ದೇಶದ ಜನಸಂಖ್ಯೆ 150 ಕೋಟಿಯಲ್ಲಿ 100 ಕೋಟಿ ಹಿಂದೂಗಳಿದ್ದಾರೆ. ಅವರನ್ನ ಹೊಡೆದು ಆಳಲು ಹೊರಟಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಲಿದೆ ಎಂದು ಕಿಡಿಕಾರಿದ್ರು. ಈ ದೇಶದ ನೆಮ್ಮದಿಯನ್ನ ಹಾಳು ಮಾಡಲಿಕ್ಕೆ, ಈ ದೇಶವನ್ನ ಹೊಡಿಲಿಕ್ಕೆ ಹುನ್ನಾರಗಳನ್ನ ಮಾಡ್ತಾ ಬರ್ತಾವ್ರೆ. ಇದಕ್ಕೆ ಹೊರ ರಾಷ್ಟ್ರಗಳಿಂದ ಹಣವನ್ನ ತಗೊಂಡ್ಬರ್ತಾರೆ. ಈ ಹಣವನ್ನ ದುರುಪಯೋಗ ಮಾಡಿಕೊಂಡು ಇಲ್ಲಿನ ಕಳೆದ ವರ್ಷ ನೋಡಿರ್ಬೋದು, ರೈತರ ಹೆಸರಲ್ಲಿ ಹೋರಾಟ ಮಾಡಿದ್ರು. ಟ್ರಾಕ್ಟರ್ಗಳನ್ನ ತಂದು ಇಡೀ ನ್ಯಾಷನಲ್ ಹೈವೇಗಳಲ್ಲಿ ಅಡ್ಡ ಹಾಕಿದ್ರು. ಏನಾಯ್ತು ಅದ್ರ ಪ್ರತಿಫಲ? ಇವತ್ತು ಅವರು ರೈತರು ನಾವು ಮಾಡಿದ ತಪ್ಪಾಯ್ತು ಅಂತೇಳಿ ಕ್ಷಮೆ ಯಾಚಿಸಿ ತಾವು ವಾಪಸ್ ಹೋದ್ರು. ಮತ್ತೆ ಕಾರ್ಮಿಕರ ಹೆಸರಲ್ಲಿ ಹೋರಾಟಗಳನ್ನ ಮಾಡಕ್ಕೆ ಪ್ರಯತ್ನ ಪಡಿದ್ರು, ವಿಫಲರಾದ್ರು. ಈಗ ಹಲವಾರು ಹೋರಾಟಗಳನ್ನ ಮಾಡಿ ವಿಫಲರಾಗಿದ್ದಾರೆ. ಇವತ್ತು ವಿದ್ಯಾರ್ಥಿಗಳನ್ನ, ಅಮಾಯಕ ವಿದ್ಯಾರ್ಥಿಗಳನ್ನ ಅವರ ತಲೆಗಿಲ್ಲದನ್ನ ತುಂಬಿ ಹೊರ ರಾಷ್ಟ್ರಗಳಿಂದ ಹಣವನ್ನ ತಂದು ಇವತ್ತು ಅವರು ಎತ್ಕಟ್ಟಿ ಹೋರಾಟವನ್ನ ಮಾಡ್ಲಿಕ್ಕೆ ಹೊರಟಂತ ನೀಚ ಕಾಂಗ್ರೆಸ್ಸರಿಗೆ ಇವತ್ತು ತಕ್ಕ ಪಾಠವನ್ನ ಕಲಿಸ್ತಾ ಇದ್ದಾರೆ. ತಾವು ಪೊಲೀಸರು ಇಲ್ಲಿದ್ದೀರಿ. ನಿನ್ನೆ ಹೋರಾಟ ಮಾಡೋಂಥ ಸಮಯದಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಡ್ಕೊಂಡು ಹೋಗ್ತಾ ಇದ್ರೆ ಆ ವಿದ್ಯಾರ್ಥಿಗಳ ಹೆಸರಲ್ಲಿ ಬಂದಂತ ಗೂಂಡಗಳು ಅವ್ರಿಗೂ ಸಹ ರಸ್ತೆ ಮಧ್ಯದಲ್ಲಿ ಪೊಲೀಸರಿಗೆ ಹೊಡಿತಾರೆ. ಇನ್ನು ಪ್ರತಿಭಟನೆಯ ವೇಳೆ ಮಾಜಿ ಶಾಸಕ ಚಂದ್ರಣ್ಣ, ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ನಾರಾಯಣಸ್ವಾಮಿ, ಎಸಿ ಮೋರ್ಚಾ ಅಧ್ಯಕ್ಷ ಕದಿರಪ್ಪ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ, ಇನ್ನು ಹಲವು ಮೋರ್ಚಾಗಳ ಪದಾಧಿಕಾರಿಗಳು ಇದ್ದರು. ವಿನಯ್, ಪ್ರಗತಿ ಟಿವಿ, ದೇವನಹಳ್ಳಿ. ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ